ಗುರುಜಿ, ನಿಜವಾಗ್ಲೂ ಮಾನವ ನಿರ್ಮಿತ ಅಂತ ಬಹಳ ಕೆಲವರು ಜಂಬ ಕೊಚ್ಕೊಳ್ತಾರೆ. ಇಷ್ಟು ದೊಡ್ಡ ದೇವಾಲಯ ಕಟ್ಟಿಸ್ದೆ ಹಾಗೆ ಹೀಗೆ ಅಂತ. ಆದ್ರೆ ಈ ತರ ದೈವ ನಿರ್ಮಿತ ಎಷ್ಟೋ ಇದೆ ನಮ್ಗೆ ಕಾಣದ್ದು. ಅದರಲ್ಲಿ ಕೆಲವು ಪರಿಚಯ ನೀವು ಮಾಡಿಸ್ಕೊಡ್ತಾ ಇದ್ದೀರಾ. ಇವಾಗ ಏನ್ ತಿಳಿಸ್ಕೊಡ್ತಿದ್ದೀರಾ ಗುರುಜಿ? ಈ ಪರಿಚಯದಲ್ಲಿ ತನ್ಮಧ್ಯೆ ನಿಮ್ಗೊಂದು ವಿಚಾರನ ಹೇಳ್ತಾ ಇದ್ದದೇ ಮರ್ತು ಹೋಗ್ತಾ ಇದ್ದೀರಾ. ಏನು ಹೇಳಿ? ನವದುರ್ಗ ಮಹಾಯಾಗ, ಶ್ರೀ ನವದುರ್ಗ ಮಹಾಯಾಗ. 9 ನವಗ್ರಹಗಳ ಮಧ್ಯದಲ್ಲಿ ಇರತಕ್ಕಂಥ ನವಗ್ರಹಗಳ ಸಂಕೇತವಾಗಿ ನವ ಆವರಣಗಳ ಮಧ್ಯದಲ್ಲಿರ್ತಕ್ಕಂಥ ದುರ್ಗೆ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿಯಾಗಿ ಕೂತಿದ್ದಾಳೆ. ಮೇ 6ನೇ ತಾರೀಕಿಂದ ಹಿಡಿದು ಮೇ 18ನೇ ತಾರೀಕು ಭೂಸ್ಪರ್ಶವನ್ನು ಮಾಡ್ತಾ ಇದ್ದಾಳೆ. ಗಮನ ಇದೆಯಾ? ಅದರ ಸಂಕೇತವಾಗಿ 1180 ಜನಕ್ಕೆ ಮಾತ್ರ ಸೇವೆಯ ಅವಕಾಶ. ಅಂದರೆ ಎಲ್ರಿಗೂ ಬರಬಾರ್ದು ಅಂತಲ್ಲ, ಎಲ್ಲ ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಭಾರತ ದೇಶ ಎಲ್ಲ, ಇಡೀ ಜಗತ್ತೆಲ್ಲ ಬರಬಹುದು, ಸಂತೋಷ. ಆದರೆ 1180 ಜನಕ್ಕೆ ಮಾತ್ರ ಈ ಸೇವೆಯ ಆ ಕರ್ತರ ಅವಕಾಶ. ಅವರು ಆ ಸೇವೆಗೆ ಶುಲ್ಕವನ್ನು ಕಟ್ಟಿ ಪರಿಪೂರ್ಣವಾಗಿ ಸೇವೆಗೆ ಅವಕಾಶವನ್ನು ನೀಡಿಕೊಡತಕ್ಕಂಥ ಸಂದರ್ಭ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ಬಂದಾಗ, ಆ ಕರೆಗಳನ್ನು ನೀವು ಮಾಡಿದಾಗ ಆ ಕರೆಗಳ ಮುಖಾಂತರ ಬಂದು ಅಲ್ಲಿ ನೋಂದಣಿಯನ್ನು ಮಾಡಿಸ್ಕೋಬೋದು. ಈ ವಿಚಾರ ನವದುರ್ಗ ಮಹಾಯಾಗವನ್ನು ಯಾಕೆ ಅಂದರೆ, ವಸಿಷ್ಠ ಮಹರ್ಷಿಗಳ ನಂತರ ಭೂಸ್ಪರ್ಶವನ್ನು ಮಾಡಿದ ನಂತರ ಜಗನ್ಮಾತೆ ದುರ್ಗಾ ಬಂದು ಸ್ವತಃ ಪರಮೇಶ್ವರನ ಸೇರ್ತಾ ಇದ್ದಾಳೆ. ಇದೇ ದಕ್ಷಿಣದಲ್ಲಿ ಕಾಶಿ ಕ್ಷೇತ್ರದಿಂದ ಹಿಡಿದು ವಿಶ್ವನಾಥನ 12 ಜ್ಯೋತಿರ್ಲಿಂಗಗಳು ಸೇರಿಸಿ ಕೈಲಾಸ ಮಾರ್ಗದಿಂದ ಪರಮೇಶ್ವರನೇ ದಕ್ಷಿಣಕ್ಕೆ ದುರ್ಗನ ಸೇರ್ತಾನೆ. ಮೆಡ್ರಾಸು ಅಂದರೆ ಮದ್ರಾಸ್ ಅನ್ನೋ ಜಾಗ ಯಾವ ಕಾಲಕ್ಕೆ ಇದ್ದಿದ್ದೆಲ್ಲಿ? ಸೌತ್ ಇಂಡಿಯಾ, ಪ್ಲಾಟ್ಯೂ ಲ್ಯಾಂಡ್ ಆಫ್ ಇಂಡಿಯಾ. ಅಂದರೆ ಮಧ್ಯಬಿಂದು ಎಲ್ಲಿ? ಕರ್ನಾಟಕದ ತುದಿಯ ಭಾಗದಿಂದ ಹಿಡಿದು ಕರ್ನಾಟಕದ ಮಧ್ಯಭಾಗದಿಂದ ಹಿಡಿದು ಕರ್ನಾಟಕದ ಕೊನೆ ತುದಿ ಭಾಗದವರೆಗೂ ಇದನ್ನ ಮಧ್ಯಬಿಂದು, ಪ್ಲಾಟ್ಯೂ ಆಫ್ ದ ವರ್ಲ್ಡ್ ಅಂತ. ಮಧ್ಯಬಿಂದು ಅಂದ್ರೇನು? ಆ ಭಾಗದಲ್ಲಿ ಬರ್ಮ್ಯಾಂಡೋ ಟ್ರಯಾಂಗಲ್, ಅದನ್ನ ಯೋಗಿನಿ ಶಕ್ತಿ ಅಂತ ಕರೆದ್ರು. ಈ ಕಡೆ ಇಂಡಿಯಾ ಭಾಗದಲ್ಲಿ ಭೋಗಿಣಿ ಶಕ್ತಿ. ಅದೇ ಎಲ್ಲಿ? ಆ ಎರಡರ ಮಧ್ಯದಲ್ಲಿ ಒಂದು ಚುಕ್ಕೆ ಇಟ್ಟರೆ ಯಾವ ಸ್ಥಳ ಗೊತ್ತಾ? ಅದು ಇನ್ನೇನು ಅಲ್ಲ, ಮೈಸೂರು ಡಿಸ್ಟ್ರಿಕ್ಟು ಮತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ ಮಧ್ಯಬಿಂದು. ಅದಕ್ಕೆ ಆದಿಶಕ್ತಿ ಅಲ್ಲೇ ಬಂದು ನೆಲೆಸ್ತಾಳೆ, ಅಲ್ಲೇ ಬಂದು ಅವಳ ಕೊನೆಯ ದೇವಾಲಯವನ್ನು ಮಾಡ್ಕೊತಾಳೆ. ಇಡೀ ಜಗತ್ತಲ್ಲಿ ಅದಾದ ಮೇಲೆ ಯಾವ ದೇವಾಲಯಗಳು ಬರೋದಿಲ್ಲ, ಯಾವ ಗುಡಿಗಳು ಬರೋದಿಲ್ಲ, ಯಾವ ದೇವಸ್ಥಾನಗಳು ನಿರ್ಮಾಣವಾಗೋದೇ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿರ್ತಕ್ಕಂಥ ಸರ್ವಶಕ್ತಿಯು ಆ ಕೇಂದ್ರ ಬಿಂದುಗೆ ಬಂದು ಸೇರಿಬಿಡುತ್ತೆ. ಇದು ಸತ್ಯ. ಆ ಶಕ್ತಿ ಇರತಕ್ಕಂಥ ಸ್ಥಾನದಕ್ಕೆ ನಾವೆಲ್ಲ ಏನು ಮಾಡಬೇಕು? ಶರಣು ಅನ್ನಬೇಕು. ನೋಡಿ, ಒಂದು ಕರೆಂಟ್ ಬರಬೇಕಾದ್ರೆ ಕರೆಂಟ್ ಮಾತ್ರ ಪಾಸ್ ಆಗ್ತಾ ಇದೆ. ಒಂದು ಲೈಟ್ ಬರಬೇಕಾದ್ರೆ ಎಷ್ಟು ಜನ ಶ್ರಮ ಪಟ್ಟರೆ ಒಂದು ಲೈಟನ್ನು ಹಾಕಬೇಕು. ಆ ಲೈಟ್ ಹಾಕಿದಾಗ ಆ ಬೆಳಕನ್ನು ಎಷ್ಟು ಜನ ತಗೋಬೇಕು? ಎಲ್ಲರೂ ಬಂದು ಆ ಬೆಳಕದ ಕೆಳಗೆ ನಿಂತ್ಕೊಂಡ್ರೆ ಇದ್ದಾನೆ, ಬಾಡ ಬೆಳಕು ನನಗೂ ಬರ್ತಾ ಇದೆಯಪ್ಪ ಅನ್ಸುತ್ತೆ. ನೀವು ಕತ್ಲಲ್ಲೇ ನಿಂತಿದ್ರೆ ಕತ್ಲಲ್ಲೇ ಇರ್ತೀರ. ಆ ಬೆಳಕಿನ ಹತ್ರ ನೀವು ಬರಕ್ಕೆ ಸದಾವಕಾಶವನ್ನು ಮಾಡಿಕೊಡ್ತಾ ಇರೋದು ನಮ್ಮ ಸಂಸ್ಥೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ. ಈ ಸಂಸ್ಥಾನವನ್ನು ಯಾತಕ್ಕೆ ಅಂದರೆ, ಆದಿಶಂಕರಾಚಾರ್ಯರು ಸ್ವತಃ ವೇಳದಲ್ಲಿ ಬರೆದಿರ್ತಕ್ಕಂಥ ಈ ಮಹಾಲಕ್ಷ್ಮಿಯನ್ನ ದುರ್ಗಾಲಕ್ಷ್ಮಿ ಅಂತ ನಾಮಕರಣ. 18 ಕೈ ಇವಳಿಗೆ ದಶ ಆವರಣ ಸ್ವರೂಪದಲ್ಲಿ, ಅದಕ್ಕೆ ಅಷ್ಟಾದಶ ಅಂತ ಕರೆಯೋದು. 10 ಆವರಣದಲ್ಲಿ ದಶಾಭುಕ್ತಿಗಳ ಸಮೇತವಾಗಿ 8 ದಿಕ್ಕಲ್ಲಿರ್ತಕ್ಕಂಥ 8 ದಿಕ್ಪಾಲಕರು ಸೇರಿದಾಗ ಇದು 18 ಆಯಿತು. ಅದಕ್ಕೆ 18 ಕೈಗಳಿಗೆ ಒಬ್ಬಳಿಗೆ 2 ಕೈ ಆದರೆ ಎಷ್ಟಾದರೂ 9 ದುರ್ಗೆಯರಾದರು. ಅದಕ್ಕೆ ಅಷ್ಟಲಕ್ಷ್ಮಿ ಸಮೇತ ಮಧ್ಯದಲ್ಲಿ 1 ದುರ್ಗಾ ಸೇರಿದ್ರೆ ನವದುರ್ಗಾರ ಸಮೇತ ಅನುಗ್ರಹ ಸಿಕ್ತು. ಅದಕ್ಕೆ 9 ಹೋಮಕುಂಡಗಳ ಮಧ್ಯದಲ್ಲಿ ನೀವುಗಳ ದರ್ಶನವನ್ನು ಆ ಚಂದ್ರಾರ್ಕವಾಗಿ ಮಾಡತಕ್ಕಂಥ ಅವಕಾಶ, ಶಾಶ್ವತವಾಗಿ ಆ ಜಗನ್ಮಾತೆ ಬಂದು ನೆಲೆಸ್ತಕ್ಕಂಥ ಕ್ಷೇತ್ರದಲ್ಲಿ ನೀವುಗಳು ಆ ಜಗನ್ಮಾತೆಗೆ ಪಾತ್ರರಾಗ್ತಕ್ಕಂಥದ್ದು ಮಹಾದುರ್ಗಾ ಆಗಿರತಕ್ಕಂಥ ಇವಳಿಗೆ ಶ್ರೀ ನವದುರ್ಗಾ ಮಹಾಯಾಗ. ಎಷ್ಟು ಚೆನ್ನಾಗಿದೆ, ಎಂಥ ಆನಂದವಾಗತ್ತೆ. ಅದಕ್ಕೆ ಕೊನೆಯ ದಿನಾಂಕಗಳು ನಿಮಗೆಲ್ಲರಿಗೂ ಹೇಳ್ತಾ 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 ಇವತ್ತು ಪ್ರಾರಂಭ ಆಗೋಗಿದೆ. 7ನೇ ತಾರೀಕಿಂದ ಅಂತಲ್ವೇನ್ರಿ ಹೇಳಿದ್ದು? 7ನೇ ತಾರೀಕಿಂದ ಹಿಡಿದು 30ನೇ ತಾರೀಕುವರೆಗೂ ಮಾತ್ರ. ಅದಾದ ಮೇಲೆ 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಕೊಟ್ಟರು ನೀವುಗಳು ಅದಕ್ಕೆ ಸೇವೆಗೋಸ್ಕರ ಆಗಲ್ಲ, ಬಂದು ನೋಡಿಕೊಂಡು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಪ್ರಸಾದವನ್ನು ಇಸ್ಕೊಂಡು ಹೋಗ್ತಾ ಇರ್ಬೋದು. ಈ ದರ್ಶನಕ್ಕೆ ಯಾರು ಸನ್ಮಧ್ಯಾ ಸ್ವರೂಪದಲ್ಲಿ ತಾನೇ ಸ್ವತಃ ದೇಹದ ಸ್ವರೂಪದಲ್ಲಿ ಬಂದು ಆ ದರ್ಶನವನ್ನು ನೋಡ್ತಾನೋ, ಖಂಡಿತವಾಗ್ಲೂ ಜಗತ್ತಲ್ಲಿ ಎಲ್ಲಿ ಲೈಟ್ ಹಾಕಿರ್ತಾರೋ ಲೈಟ್ ಕೆಳಗೆ ನೀವು ಬಂದಾಗದೇ ಬೆಳಕೋ, ಆ ಬೆಳಕನ್ನು ನೀವು ಆ ಶಕ್ತಿಯನ್ನು ತನಗೆ ತಾನೇ ಅನುಭವ ಪಡ್ಬೋದು. ಭೂಸ್ಪರ್ಶವಾಗಿರತಕ್ಕಂಥ ದೇವಿ ಸಾನ್ನಿಧ್ಯಕ್ಕೆ ನೀವೆಲ್ಲ ಬರಬಹುದು. ಇಂಥ ಒಂದು ಸಾನ್ನಿಧ್ಯ, ಒಂದು ಅವಕಾಶವನ್ನು ಎಲ್ಲರ ಸದ್ಬುದ್ಧಿ ಭಾವನೆಯಿಂದ
ಪರಮೇಶ್ವರನು ಲಯಕರ್ತನಾಗಿರ್ತಕ್ಕಂಥವನಿಗೆ ದೀಪವನ್ನು ಹಚ್ಚಿದ್ವಿ. ಜಗನ್ಮಾತೆ ಭಗವಂತ ಅಂದರೆ ಭಗ ಅಂತಕ್ಕಂಥ ಇಂಥ ದೊಡ್ಡದಕ್ಕೆ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಇಡೀ ಜಗತ್ತು ಅದರೊಳಗೆ ಅಡಗೋಗಿದೆ. ಅಂಥ ಒಂದು ಜಗತ್ತಿಗೆ ಕತ್ಲಾಗ ಸಮಯ ಬಂದ್ಬಿಡ್ತು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇವಳು ಭೂಸ್ಪರ್ಶ ಮಾಡೋ ಸಮಯ ಬಂದ್ಬಿಡ್ತು. ಥ್ಯಾಂಕ್ಸ್ ಅನ್ಬೇಕು, ಸ್ವಾಗತ ಅನ್ಬೇಕು, ನಮಸ್ಕಾರ ಅನ್ಬೇಕು. ಅವಳಿಗೆಲ್ಲವನ್ನು ಯಾಚನೆಯಲ್ಲಿ ಕೇಳ್ಕೊಳ್ಳೋಕ್ಕೆ ದೀಪೋತ್ಸವ ಕೂಡ ಮಾಡಿದ್ವಿ. ಬಹಳ ಸಂತೋಷ. ಇಂಥ ಒಂದು ದೀಪೋತ್ಸವವನ್ನು ಆಚರಿಸ್ತಕ್ಕಂಥ ತಾವುಗಳೆಲ್ಲ ಈ ಜನ್ಮದಲ್ಲಿ ನಾವು ಆ ಜಗನ್ಮಾತೆ ದರ್ಶನ ಮಾಡ್ತೀವೋ, ಕತ್ಲಲ್ಲೇ ಹೊಟ್ಟೋಗ್ತೀವ, ಎಲ್ಲವಗೂ ಕಾರಣವಾಗಿರ್ತಕ್ಕಂಥ ಪ್ರಕೃತಿಯ ಲಯಕ್ಕೆ ನಾವು ಸಂಬಂಧಪೂರ್ವಕವಾಗಿ ಶರಣು ಅನ್ನೋದಕ್ಕೆ ಭಕ್ತಿ ಮಾರ್ಗ ಒಂದೇ ಸಾಟಿ. ಅದಕ್ಕೆ ಒಬ್ರಿಗೊಬ್ರು ನೀವು ಹಂಚ್ತಾ ಬರಬೇಕು, ಒಬ್ರಿಗೊಬ್ರು ಸಾರ್ತಾ ಬರಬೇಕು, ಒಬ್ರಿಗೊಬ್ರು ಹೇಳ್ತಾ ಬರಬೇಕು. ಇಡೀ ಜಗತ್ತೆಲ್ಲ ಹರಡಬೇಕು ಈ ನವದುರ್ಗ ಮಹಾಯಾಗ. ಅದಕ್ಕೋಸ್ಕರ ಇಂಥ ಒಂದು ಜಗತ್ತಲ್ಲಿ ಆ ಶಕ್ತಿ ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು ಇದೇ ಬೆಂಗಳೂರು ಮೈಸೂರು ಡಿಸ್ಟ್ರಿಕ್ಟ್ ಮಧ್ಯಭಾಗದಲ್ಲಿರ್ತಕ್ಕಂಥ ಸ್ಥಳ. ಆ ಸ್ಥಳ ಏನು ಎತ್ತ ಅಂತ ಸಂಸ್ಥೆಯಲ್ಲಿ ಬಂದು ಕೇಳಿ. ನೂತನವಾಗಿರ್ತಕ್ಕಂಥವರಿಗೆ ಸಂಬಂಧಪೂರ್ವಕವಾಗಿರ್ತಕ್ಕಂಥ ಆ ಬಾಂಧವ್ಯ ಇನ್ನ ಮೇಲೆ 2011 ಪ್ರತಿಯೊಬ್ಬನು ದೇವರೇ 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 ಅನ್ಬೇಕು. ನಂಬಿಕೆ ಇಲ್ದಿದ್ದವನಿಗೆ ಏನಾಗತ್ತೆ ಅಂದರೆ ಹೇಳ್ತೀನಿ ಕೇಳಿ. ದುಷ್ಟ ಸಂಹಾರ ಶಿಷ್ಟ ಸಂರಕ್ಷಣೆ ಅಂತಕ್ಕಂಥದ್ದು ಆ ಕಾಲದಲ್ಲಿ ಸುಮ್ಮನೆ ಶಾಸ್ತ್ರಕ್ಕೊಂದು ಮಾತು ಹೇಳೋರು. ಆದರೆ ಇದಾಗಲ್ಲ. ಖಂಡಿತವಾಗಿ ಶತಸಿದ್ಧ. ಎಷ್ಟೆಷ್ಟು ದುರಾಂಕಾರಿಗಳಿದ್ದಾರೆ ಎಲ್ಲರೂ ಸರ್ವನಾಶ. ಯಾರು ವಿಶೇಷವಾಗಿರ್ತಕ್ಕಂಥ ದೌರ್ಜನ್ಯಗಳನ್ನ ಎಷ್ಟು ಜನದ ಮೇಲೆ ಮಾಡಿದ್ದೀರಾ ಎಲ್ಲರೂ ವಿನಾಶ. ಇದು ಖಚಿತ. ಅದಕ್ಕೋಸ್ಕರ ಆ ಜಗನ್ಮಾತೆ ದುಷ್ಟ ಸಂಹಾರಕ್ಕೆ ಭೂಮಿಗೆ ಇಳಿದು ಬಿಟ್ಟಿದ್ದಾಳೆ. ಇವಳನ್ನ ಯಾರಾದರೂ ಕರೆದು ಹೇಳಬೇಕಂತೆ, ಬಾ ಈ ಭೂಮಿಗೆ ಇಳಿದು ಇಷ್ಟೂ ಜನ ಸಂಹರಿಸೋ, ಇಲ್ಲದಿದ್ದರೆ ಬಹಳ ಕಷ್ಟ ಈ ಪ್ರಪಂಚಕ್ಕೆ ಅನ್ನೋದಕ್ಕೆ ಯಾರು ಹೊಣೆ ಅಂದರೆ ಆ 111 ಜನ ಮಾತ್ರ. ಆ 111 ಜನದಲ್ಲಿ ಪರಿಪೂರ್ಣವಾಗಿ ನಾನು ಸ್ವತಃ ಈ ಜನ್ಮದಲ್ಲಿ ಸಾವನ ಅಂತಕ್ಕಂಥ ವಿಚಾರನ್ನ ಯಾರು ಕರೆಯೋರು. ಅದಕ್ಕೋಸ್ಕರ ಕರೆದು ಶನೇಶ್ವರ ಕರ್ಮಗಳನ್ನು ಕಳ್ಕೊಳ್ತಕ್ಕಂಥ ಇಂಥ ದೇವತೆಗಳನ್ನ ನೀನು ಈ ದುರ್ಗಾ ಸಮೇತವಾಗಿ ಕರೆದು ಎಲ್ಲರನ್ನೂ ಗೌರವಿಸ್ತಕ್ಕಂಥ ಆ ಜಗಜ್ಜನನಿನ ನೀನು ಬಂದು ದುಷ್ಟ ಸಂಹಾರ ಮಾಡು ಅಂತ ಕರಿಬೇಕಂತೆ. ಇದು 11 ಜನ ಹತ್ರ ಮಾತ್ರ ಈ ತಾಳಗೆರೆ ಇದೆ. ಈ ತಾಳಗೆರೆ ಇರ್ತಕ್ಕಂಥ ಮೂಲ ಮಂತ್ರವನ್ನು ವಸಿಷ್ಠ ಋಷಿಗಳು ಬಿಟ್ಟರೆ ಭೂಲೋಕದಲ್ಲಿ ನಾನೇ ಸ್ವತಃ ಮಾಡ್ತಾ ಇದ್ದೀನಿ. ಕರೆದು ನಾ ಭೂತೋ ನಾ ಭವಿಷ್ಯತೆ ಯಾರು ಇನ್ನು ಮೇಲೆ ಯಾವ ಕಾಲಕ್ಕೂ ಮಾಡೋಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಇಂಥ ಒಂದು ನವದುರ್ಗ ಮಹಾಯಾಗವನ್ನು ಹಮ್ಮಿಕೊಳ್ಳತಕ್ಕಂಥ ವಿಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಾದ ಒಂದು ನಂಬಿಕೆ ಇರಬೇಕಂತೆ. ಆ ನಂಬಿಕೆ ಕಳ್ಕೊಳ್ಳೋ ಸಮಯ ಬಂದ್ಬಿಡ್ತು. ಯಾತಕ್ಕೆ ಕಳ್ಕೊಳ್ಳೋ ಸಮಯ ಬಂತು? ಜೀವನದಲ್ಲಿ ಎಲ್ಲರೂ ಅಪನಂಬಿಕೆಯನ್ನು ಎಷ್ಟೋ ಜನಕ್ಕೆ ಏನೇ ಹೇಳಲಿ ಏನೇ ಮಾಡಲಿ ಅವರ ಜೀವನವನ್ನು ಅವರೇ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ಮಗನಿಗೆ ಯಾವ ಕಾಲಕ್ಕೂ ನೋಡಯ್ಯ ಇವನು ಚೆನ್ನಾಗಿಲ್ಲ, ಈ ಮಗ ನೀ ತುಂಬ ಒಳ್ಳೆಯವನು ಕಣೋ ಅಂತ ಇವನು ಹೊಗಳೋದು. ಅವನ ಮುಂದೆ ಇವನ್ನ ತೆಗೆಳಿದಾಗ ಎಷ್ಟು ಬೇಜಾರಾಗತ್ತೆ ಇವನಿಗೆ. ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ತಾಯಿಂದ್ರೆ ಮಾಡಿರ್ತಾರೆ ಬಹಳ ಜನ. ಅದಕ್ಕೆ ತಾಯಿಂದ್ರು ಮಾಡಿರ್ತಕ್ಕಂಥ ಈ ದೋಷಕ್ಕೆ ಕೇತು ದೋಷ ಅಂತ ಕರಿತೀವಿ. ಕೇತು ದೋಷದಲ್ಲಿ ಎಲ್ಲಾರ ಮಕ್ಕಳು ಒಂದೇ ಸಮ ಅಂತ ಕೆಲವರು ನೋಡ್ಕೊತಾ ಇದ್ರು ಆ ಕಾಲದ ತಾಯಿಂದ್ರು. ಯಾವಾಗ 14 ಮಕ್ಕಳು, 12 ಮಕ್ಕಳು, 13 ಮಕ್ಕಳು, ಅಯ್ಯೋ ರಾಮ, 2 ಕ್ರಿಕೆಟ್ ಟೀಮು, ಇಷ್ಟೆಲ್ಲ ಇದ್ರೂ ಸಹ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ರು ಆ ಕಾಲದ ತಾಯಿಂದ್ರು. ಆದರೆ ಈ ಕಾಲದಲ್ಲಿ ಹಂಗಲ್ಲ. ಅವ್ರಿಗೆ ಆಶ್ರಯ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಉಷಪ್ಪ ಅನ್ಕೊಂಡು ಕೂತಿದ್ದ ಸಮಯದಲ್ಲಿ ಇಂಥದ್ರಲ್ಲಿ 2 ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗದಿದ್ದವರು ಎಷ್ಟು ಜನ ಇದ್ದಾರೆ. ಪ್ರೀತಿ ಪ್ರೇಮ ವಾತ್ಸಲ್ಯ ಇಲ್ಲದೆ ಇರತಕ್ಕಂಥ ಎಷ್ಟು ತಾಯಿಂದ್ರು ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ಜೀವನದಲ್ಲಿ ಬಹಳ ಕೆಟ್ಟ ತಾಯಿಂದ್ರು ಇದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಮನವರಿಕೆ ಆಗಿಲ್ಲ. ಇದನ್ನ ಹೇಳಿದಾಗ ಏನು ಮಾಡ್ಬಿಡ್ತಾರೆ, ಕೋಪಗಳು ಬಂದ್ಬಿಡುತ್ತೆ ನೋಡ್ತಾ ಇರ್ತಕ್ಕಂಥವ್ರಿಗೆ. ಆದ್ರೆ ನಿಜ ಸ್ಥಿತಿ ಸತ್ಯ ಯಾವತ್ತೂ ಕಹಿನೇ ಇರುತ್ತೆ. ನೀವು ಕಹಿನ ಸವಿತಾ ಇರಿ. ಈಗ ಬಂದೆ.